ಕೃತಿಕಾರರ ಪರಿಚಯ. ಪಂಪ ಮಹಾಕವಿ ಕ್ರಿ.ಶ. 902 ವೆಂಗಿ ಮಂಡಲದ ವೆಂಗಿಪಳು ಗೋದಾವರಿ ನದಿಗಳ ನಡುವಿನ ಸ್ಥಳವಾದ ಮಂಡಲದ ವೆಂಗಿಪಳು ಎಂಬ ಅಗ್ರಹಾರದವನು. ಕೃಷ್ಣ ಮತ್ತು ವೆಂಗಿಪಳು ನಿಸರ್ಗ ಸೌಂದರ್ಯದ ತಾಣ. ಚಾಲುಕ್ಯರ ಅರಿಕೇಸರಿಯ ಆಸ್ಥಾನಕವಿಯಾಗಿದ್ದ ಪಂಪ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯಂ ಎಂಬ ಮಹಾಕಾವ್ಯಗಳ ಕರ್ತೃ. ವಿಕ್ರಮಾರ್ಜುನ ವಿಜಯ ಕಾವ್ಯಕ್ಕೆ ಪಂಪಭಾರತ ಎಂಬ ಮತ್ತೊಂದು ಹೆಸರಿದೆ. ಕವಿಯೂ ಆಗಿದ್ದ ಪಂಪ ರತ್ನತ್ರಯರಲ್ಲಿ ಒಬ್ಬ. ಸರಸ್ವತಿ ಮಣಿಹಾರ, ಸಂಸಾರ ಸಾರೋದಯ, ಕವಿತಾಗುಣಾರ್ಣವ ಎಂಬ ಬಿರುದುಗಳನ್ನು ಪಡೆದಿದ್ದ ಕವಿ. ವೇದವ್ಯಾಸರ ಮಹಾಭಾರತವನ್ನು ಆಧರಿಸಿ ವಿಕ್ರಮಾರ್ಜುನ ವಿಜಯ ಎಂಬ ಕನ್ನಡ ಮಹಾಕಾವ್ಯವನ್ನು ಬರೆದ ಪಂಪ ಮಹಾಕವಿ ಅರಿಕೇಸರಿಯನ್ನು ಅರ್ಜುನನಿಗೆ ಹೋಲಿಸಿದ್ದಾನೆ. ಇದೊಂದು ಲೌಕಿಕ ಕಾವ್ಯವೆಂದು ಘೋಷಿಸಿದ್ದಾನೆ. ಪಂಪ ಮಹಾಕವಿ ವಿರಚಿತ ವಿಕ್ರಮಾರ್ಜುನ ವಿಜಯಂ ಕಾವ್ಯವನ್ನು ಡಿ.ಎಲ್. ನರಸಿಂಹಾಚಾರ್ಯರು ಸಂಪಾದಿಸಿದ್ದು, ಅದರ ದ್ವಿತೀಯಾಶ್ವಾಸದಿಂದ ಕೆಮ್ಮನೆ ಮೀಸೆ ಒತ್ತನೇ ಪದ್ಯಭಾಗವನ್ನು ಆಯ್ಕೆ ಮಾಡಲಾಗಿದೆ. ಪೂರ್ವಕತೆ. ಕ್ರಿ.ಶ. 10ನೇ ಶತಮಾನವು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಸುವರ್ಣಯುಗ ಎಂದು ಶ್ಲಾಘನೆಗೆ ಒಳಗಾಗಿದೆ. ಈ ಕಾಲಘಟ್ಟದಲ್ಲಿ ಮಹಾಕವಿಗಳಾದ ಪಂಪ, ಪೊನ್ನ, ರನ್ನ ಎಂಬ ರತ್ನತ್ರಯರು ತಮ್ಮ ಕಾವ್ಯ ರಸಗಂಗೆಯನ್ನು ಹರಿಸಿ ಹಳಗನ್ನಡ ಕಾವ್ಯಗಳನ್ನು ಕನ್ನಡ ಸಾಹಿತ್ಯ ಲೋಕಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ. ಆದಿಕವಿ ಎನಿಸಿದ ಪಂಪನು ತನ್ನ ವಿಕ್ರಮಾರ್ಜುನ ವಿಜಯಂ ಕೃತಿಯಲ್ಲಿ ಕಥಾನಾಯಕ ಅರ್ಜುನನನ್ನೇ ಅಲ್ಲದೆ ಇತರ ವ್ಯಕ್ತಿಗಳನ್ನು ಸಾಕಷ್ಟು ವಿಜೃಂಭಿಸುವಂತೆ ವರ್ಣಿಸಿದ್ದಾನೆ. ದ್ರುಪದ ರಾಜನ ಬಳಿ ಸಹಾಯ ಅರಸಿ ಬಂದ ದ್ರೋಣನನ್ನು ರಾಜನು ಮದೋನ್ಮತ್ತನಾಗಿ ಅವಮಾನಗೊಳಿಸಿ ಹೊರಗಟ್ಟಲು ತನ್ನ ಸೇವಕರಿಗೆ ಹೇಳುತ್ತಾನೆ. ಆಗ ದ್ರೋಣನು ಶಪಥಗೈಯುವ ಸನ್ನಿವೇಶವು ಈ ಪಾಠದಲ್ಲಿ ಮನೋಜ್ಞವಾಗಿ ಮೂಡಿಬಂದಿದೆ. ದ್ರೋಣ ಮತ್ತು ದ್ರುಪದರಿಬ್ಬರೂ ಸಹಪಾಠಿಗಳು. ಯಜ್ಞಸೇನನೆಂಬ ಗುರುವಿನಲ್ಲಿ ವಿದ್ಯಾಭ್ಯಾಸ ಮಾಡಿದರು. ದ್ರುಪದನು ತಾನು ದೊರೆಯಾದಾಗ ತನ್ನ ಬಳಿಗೆ ಬಂದರೆ ಸಹಾಯ ಮಾಡುವುದಾಗಿ ದ್ರೋಣನಿಗೆ ಹೇಳಿದನು. ದ್ರೋಣನಿಗೆ ಬಡತನ ದೊರೆಕೊಂಡಿತು. ಈ ವೇಳೆಗೆ ದ್ರುಪದನು ರಾಜನಾಗಿದ್ದನು. ದ್ರುಪದನು ವಿದ್ಯಾಭ್ಯಾಸ ಮಾಡುವ ಸಮಯದಲ್ಲಿ ಆಡಿದ್ದ ಮಾತುಗಳನ್ನು ಜ್ಞಾಪಿಸಿಕೊಂಡು ಸಹಾಯವನ್ನು ನಿರೀಕ್ಷಿಸಿ ದ್ರುಪದನಲ್ಲಿಗೆ ಬಂದನು. ಆದರೆ ದ್ರುಪದನಿಗೆ ಅಧಿಕಾರಮದ ಆವರಿಸಿತ್ತು. ದ್ರೋಣ ತನ್ನ ಸಹಪಾಠಿ ಎಂದು ಗುರುತಿಸದಾದನು. ಅವರಿಬ್ಬರಿಗೂ ನಡೆದ ಸಂಭಾಷಣೆಯನ್ನು ಇಲ್ಲಿ ಸಂಗ್ರಹಿಸಿ ಕೊಡಲಾಗಿದೆ. Author Introduction. Pampa Mahakavi, 902 AD, Vengipalu. He has declared this to be a secular poem. The poem Vikramarjuna Vijayam composed by Pampa Mahakavi has been edited by D.L. Narasimhacharya and the verse Kemane Misevothane has been selected from its second edition. Introduction. The 10th century AD is also praised as the golden age in the history of Kannada literature. During this period, the great poets Pampa, Ponna and Ranna poured their poetic juices and contributed old Kannada poems to the world of Kannada literature. Pampa, who is considered an early poet, has described the protagonist Arjuna and other people in a very grand manner in his work Vikramarjuna Vijayam. The king, in a fit of rage, insults Drona, who came to the king of Dripa seeking help, and tells his servants to throw him out. The situation in which Drona then takes an oath is vividly depicted in this lesson. Both Drona and Drupad were classmates. They studied under a teacher named Yajnasena. Drupad told Drona that he would help him if he came to him when he became a king. Drona became poor. By this time, Drupad was a king. Drupad remembered the words he had spoken during his studies and came to Drupad expecting help. But Drupad was overcome by the power of his power. Drona did not recognize him as his classmate. The conversation between them is collected here. ದ್ರೋಣಂ ತನಗೆ ಬಡತನಮಡಸೆ ಅಶ್ವತ್ಥಾಮನನೊಡಗೊಂಡು ನಾಡನಾಡಂತೊಲ್ದು ಪರಶುರಾಮನಲ್ಲಿಗೆ ಒಂದನ್ ವಲ್ಕಲಾವತ ಕಟಿತಟನುಮಾಗಿದ್ದ ಜಟಾಕಲಾಪನುಮಾಗಿ ತಪೋವನಕ್ಕೆ ಪೋಪ ಭಾರ್ಗವಂ ದ್ರವ್ಯಾರ್ಥಿಯಾಗಿ ಬಂದ ಕುಂಭಸಂಭವನಂ ಕಂಡು ಕನಕಪಾತ್ರಕ್ಕೂ ಪಾಯಮಿಲಪ್ಪುದಂ ಮೃತ್ಪಾತ್ರದೊಳರ್ಗೆ ಮೆತ್ತಿ ಪೂಜಿಸಿ. ದ್ರೋಣನು ತನಗೆ ಬಡತನ ಉಂಟಾಗಲು ಅಶ್ವತ್ಥಾಮನನ್ನು ಕರೆದುಕೊಂಡು ದೇಶದೇಶಗಳಲ್ಲೆಲ್ಲ ಸುತ್ತಿ ಪರಶುರಾಮನ ಬಳಿಗೆ ಬಂದನು. ಈಗ ನಾರುಮಡಿಯಿಂದ ಕೂಡಿದ ನಡುವನ್ನುಳ್ಳವನು ಜಟಾಸಮೂಹದಿಂದ ಕೂಡಿದವನೂ ಆದ ಆ ಪರಶುರಾಮನು ದ್ರವ್ಯವನ್ನು ಬೇಡುವುದಕ್ಕಾಗಿ ಬಂದ ದ್ರೋಣನನ್ನು ಚಿನ್ನದ ಪಾತ್ರೆಗಳಿಲ್ಲದುದರಿಂದ ಮಣ್ಣಿನ ಪಾತ್ರೆಯಲ್ಲಿಯೇ ಅರ್ಘ್ಯವನ್ನು ಕೊಟ್ಟು ಪೂಜಿಸಿದನು. Drona, taking Ashwathama with him, travelled all over the country to meet Parshuram, seeking poverty. Now, Parshuram, who was clothed in a loincloth
and adorned with a mass of hair, worshipped Drona, who had come to beg for money, by offering him an offering in an earthen vessel, as he had no golden vessels. ಒಡವೆಯನರ್ತಿಗಿತ್ತೆನವನಿತಳಮಂ ಗುರುಗಿತ್ತೆನಿಗಳಂ ದಡೆಕೆಯುಮಿಲ್ಲ ಕೈಯೊಳೆರೆದನ್ ಶ್ರುತಪಾರಗನೆಂತು ಸಂತಸಂ ಬಡಿಸುವೆ ನಿನ್ನಿದೊಂದು ದನುವಿರ್ದುದು ದಿವ್ಯಶರಾಳಿಯಿರ್ದುದಿ ಲೊಡಮೆ ಸಮಂತು ಪೇವರೊಳಾವುದನಿಯುವುದೋ ಕುಂಭಸಂಭವ ನನ್ನ ಪದಾರ್ಥಗಳನ್ನೆಲ್ಲ ಬೇಡಿದವರಿಗೆ ಕೊಟ್ಟೆನು ಭೂಮಂಡಲವನ್ನು ಗುರುಗಳಿಗೆ ಕೊಟ್ಟೆನು ಈಗ ನನ್ನಲ್ಲಿ ಒಂದಡಕೆಯೂ ಇಲ್ಲ ಬೇಡುವವನಾದರೋ ವೇದಪಾರಂಗತ ಹೇಗೆ ಅವನನ್ನು ಸಂತೋಷಪಡಿಸಲಿ ಎಲೈ ದ್ರೋಣನೆ ಈಗ ಇದೊಂದು ಬಿಲ್ಲು ಇದೊಂದು ದಿವ್ಯಾಸ್ತ್ರಗಳ ಸಮೂಹವೂ ಇದೆ ಬೇರೆ ಆಸ್ತಿಯಿಲ್ಲ ಇವುಗಳಲ್ಲಿ ನಿನಗೆ ಯಾವುದನ್ನು ಕೊಡಲಿ ಚೆನ್ನಾಗಿ ಯೋಚಿಸಿ ಹೇಳು I gave all my possessions to the beggars. I gave the world to the gurus. Now I have nothing. The beggar is a scholar of the Vedas. How can I please him? O Drona, now I have this bow and a collection of divine weapons. I have no other possessions. Which of these should I give you? Think carefully and tell me. ಎಂಬುದೊಂದು ದ್ರೋಣನೆನಗೆ ವಿದ್ಯಾಧನಮೆ ಧನಮಪ್ಪುದನ್ ದಿವ್ಯಾಸ್ತ್ರಗಳನ್ ದೈಗೆಯುವುದೆನೆ ವಾ ರಣವಾಯ ವ್ಯಾಜ್ಞೆಯ ಪೌರಂದರದಿ ಪ್ರಧಾನಾಸ್ತ್ರಗಳಂ ಕುಡೆ ಕೊಂಡು ಪರಶುರಾಮನಂ ಬಿಕ್ಕೊಂಡು ತನ್ನೊಡನಾಡಿಯಪ್ಪ ಕೆಳೆಯಂ ದೃಪದಂ ಛತ್ರಾವತಿಯೊಳಸುಗಿದಪನೆಂದು ಕೇಳ್ದ ಪೊಲ್ಗೆ ಒಂದು ದೃಪದನ ಮನೆಯ ಬಾಗಿಲೊಳ್ ನಿಂದು ಪಡಿಯನಂ ಕರೆದು ನಿಮ್ಮೊಡನಾಡಿದ ಕೆಳೆಯಂ ದ್ರೋಣನೆಂಬ ಪಾರ್ವ ಬಂದನೆಂದು ನಿಮ್ಮರಸಂಗೆ ಪೇಂಬುದು ಮಾತನ ಮಾಕೆಯೊಳೆ ಬಂದಪುವುದುಂ ದೃಪದನ್ ರಾಜ್ಯಮದಿರಾಮದೋನ್ಮತ್ತನುಂ ಗರ್ವಗ್ರಹವೆಗ್ರಚಿತ್ತನುಮಾಗಿ ಮೇಗಿಲ್ಲದೆ ಎಂಬುದಾಗಿ ಹೇಳಲು ದ್ರೋಣನು ನನಗೆ ವಿದ್ಯಾಧನವೇ ಧನವಾಗಿರುವುದರಿಂದ ಆ ದಿವ್ಯಾಸ್ತ್ರಗಳನ್ನು ದಯಪಾಲಿಸಬೇಕು ಎನ್ನಲು ವಾರುಣ ವಾಯುವ್ಯ ಆಗ್ನೇಯ ಐಂದ್ರಾದಿ ಅಸ್ತ್ರಗಳನ್ನು ಕೊಡಲು ಅದನ್ನು ತೆಗೆದುಕೊಂಡು ಪರಶುರಾಮನಿಂದ ಅಪ್ಪಣೆ ಪಡೆದು ತನ್ನ ಒಡನಾಡಿಯೂ ಸ್ನೇಹಿತನೂ ಆದ ದೃಪದನು ಛತ್ರಾವತಿಯಲ್ಲಿ ರಾಜ್ಯಭಾರ ಮಾಡುತ್ತಿದ್ದಾನೆಂದು ಕೇಳಿ ಆ ಪಟ್ಟಣಕ್ಕೆ ಬಂದು ದೃಪದನ ಮನೆಯ ಬಾಗಿಲಲ್ಲಿ ನಿಂತು ಬಾಗಿಲು ಕಾಯುವವನನ್ನು ಕರೆದು ನಿಮ್ಮ ಜೊತೆಯಲ್ಲಾಟವಾಡಿದ ಸ್ನೇಹಿತನಾದ ದ್ರೋಣನೆಂಬ ಬ್ರಾಹ್ಮಣನು ಬಂದಿದ್ದಾನೆಂದು ನಿಮ್ಮ ರಾಜನಿಗೆ ತಿಳಿಯಪಡಿಸು ಎಂದನು ಅವನು ಆ ರೀತಿಯಲ್ಲಿಯೇ ಬಂದು ತಿಳಿಸಲಾಗಿ ದೃಪದನು ರಾಜ್ಯವೆಂಬ ಮಧ್ಯದಿಂದ ಸೊಕ್ಕಿದವನು ಅಹಂಕಾರವೆಂಬ ಗ್ರಹದಿಂದ ಪೀಡಿತನಾದ ಮನಸ್ಸುಳ್ಳವನು ಆಗಿ ಒಳ್ಳೆಯ ನಡತೆಯಿಲ್ಲದೆ. To this Drona replied, Since education is the wealth of the world, I should bestow those divine weapons on you. He took the weapons of Varuna, the northwest, the southeast, and the Indra, and having received permission from Parshuram, having heard that his friend and comrade Drupad was ruling in Chhatravati, he came to that city and stood at the door of Drupad's palace and called the doorkeeper and said, Tell your king that your friend, Drona, the Brahman who has been playing with you, has arrived. When he came and told them in that way, Drupad, who was arrogant with the intoxication of the kingdom and was afflicted with the planet of pride, became without good conduct. ಕಂ ಅಂತೆಂಬನಾರ್ಗೆ ಪಿರಿದುಂ ಭ್ರಾಂತು ದಲೆಂ ದ್ರೋಣನೆಂಬನೇಂ ಪಾರ್ವನೆ ಪೇ ಎಂತೆನಗೆ ಕೆಳೆಯನೇನೂಂ ಕಂತಪ್ಪನನೇನೆಂದು ಸಭೆಯೊಳ್ ನುಡಿದಂ ಅಂತೂ ನುಡಿದುದಂ ಪಡಿಯಂ ಬಂದಾಮಕೆಯೊಳಪೆ ದ್ರೋಣನುತ್ತಂಬರದಿಂದೊಳಗಂ ಪೊಕ್ಕು ದೃಪದನಂ ಕಂಡು ಹಾಗೆನ್ನುವವನು ಯಾರ ಸಂಬಂಧಿಕ ಇದು ವಿಶೇಷ ಭ್ರಮೆಯಲ್ಲವೇ ದ್ರೋಣನೆಂಬುವವನು ಬ್ರಾಹ್ಮಣನೇ ಹೇಗೆ ನನಗೆ ಸ್ನೇಹಿತನೇ ಹೇಳು ಅಂತಹವನನ್ನು ನಾನು ತಿಳಿದಿಲ್ಲ ಅವನನ್ನು ಹೊರಕ್ಕೆ ಕಳುಹಿಸಿ ಎಂದು ಸಭಾ ಮಧ್ಯದಲ್ಲಿ ಕೆಟ್ಟ ಮಾತನಾಡಿದನು ಹಾಗೆ ಹೇಳಿದುದನ್ನು ದ್ವಾರಪಾಲಕನು ಬಂದು ಆ ರೀತಿಯಲ್ಲಿ ತಿಳಿಸಲಾಗಿ ದ್ರೋಣನು ಬಲಾತ್ಕಾರದಿಂದ ಒಳಕ್ಕೆ ಪ್ರವೇಶಿಸಿ ದೃಪದನನ್ನು ನೋಡಿ Whose relative is he who says so? Is this not a special delusion? How is he who says Drona Brahman? Tell me, my friend. I do not know such a man, send him out, he said in the midst of the assembly, speaking ill of him. When the gatekeeper came and informed him of what he had said, Drona forcibly entered inside and saw Drupad. ಐರೆ ನೀಮುಮಾಮುಮೊಡನೋದಿದೆವೆಂಬುದನನ್ನ ನಿನ್ನನ ನಯನದಲ್ಲಿ ಕಂಡೆಯೋ ಮಹೀಪತಿಗಂ ದ್ವಿಜವಂಶಜಂಗಮೆ ತ ಕೆಳೆಯಿಂತು ನಾಣಿಲಿಗರಪ್ಪರೆ ಮಾನಸರೆಂಬ ಮಾತುಗಳ್ ನೇಗೊಳೆ ಕುಂಭಸಂಭವನನ ದೃಪದಂ ಕಡುಸಿಗ್ಗು ಮಾಡಿದಂ ಅಂತೂ ಮಾಡಿದುದುಮಲ್ಲದಿ ನಾಣಿಲಿ ಪಾರ್ವನನೆಯದು ಕಳೆಯುಮೆಂಬುದುಂ ದ್ರೋಣನಿಂತೆಂದನ್ ಅಣ್ಣ ನೀನು ನಾನು ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡಿದುದನ್ನು ತಿಳಿದಿಲ್ಲವೇ ಎನ್ನಲು ದೃಪದನು ನಿನ್ನನ್ನು ನಾನು ತಿಳಿದಿಲ್ಲ ನೀನು ನನಗೆ ಅಪರಿಚಿತನು ನೀನು ನನ್ನನ್ನು ಅದೆಲ್ಲಿ ಕಂಡಿದ್ದೆಯೋ ರಾಜನಿಗೂ ಬ್ರಾಹ್ಮಣನಿಗೂ ಯಾವ ವಿಧವಾದ ಸ್ನೇಹ ಮನುಷ್ಯರಾದವರು ಇಷ್ಟು ನಾಚಿಕೆಗೆಟ್ಟವರೂ ಆಗುತ್ತಾರೆಯೇ ಎಂಬ ಮಾತುಗಳಿಂದ ದ್ರೋಣನಿಗೆ ಮರ್ಮಭೇದಕವಾಗುವಂತೆ ಹೀಯಾಳಿಸಿದನು
ಹಾಗೆ ಮಾಡಿದುದೂ ಅಲ್ಲದೆ ಈ ನಾಚಿಕೆಗೆಟ್ಟ ಬ್ರಾಹ್ಮಣನನ್ನು ಎಳೆದು ನೂಕು ಎನ್ನಲು ದ್ರೋಣನು ಹೀಗೆಂದನು. Brother, don't you know that you and I studied together? Drupad said, I don't know you, you are a stranger to me. Where did you see me? What kind of friendship can there be between a king and a Brahman? Can mortals be so shameless? He tried to make Drona feel ashamed. Not only did he do that, but he also dragged this shameless Brahman and pushed him away. Drona said this. ನುಡಿ ತಡವಪ್ಪುದೊಂದು ಮೊಗದೊಳ್ ಮುಖಂ ದೊರೆಕೊಳ್ಳುವುದೊಂದು ನಾ ನಿಗೆಡೆಗುಡದಿರ್ಪುದೊಂದು ನುಡಿಗಳ್ ಮೋಯಂ ಮೇಯಿಪ್ಪುದೊಂದು ಗುಡಿದವರಂದ ಮಿಂತು ಸಿರಿ ಸಾರ್ತರೆ ಸಾರ್ವದದರ್ಕೆ ಸಂದೇಯಂ ಬಡದೆ ಜಲಕ್ಕನಿಗಳದೆನ್ ಸಿರಿ ಕಳ್ಳೊಡ ಹುಟ್ಟಿತೆಂಬುದನ್ ಎಂದು ಸೈರಿಸದೆ. ಐಶ್ವರ್ಯ ಬರಲು ಮದ್ಯಪಾನ ಮಾಡಿದವರಂತೆ ಮಾತು ತೊದಲುವುದು, ಮುಖದಲ್ಲಿ ವಕ್ರಚೇಷ್ಟೆಯುಂಟಾಗುವುದು, ಮಾತುಗಳು ನಾಚಿಕೆಯಿಲ್ಲದಾಗುವು, ಸಂಬಂಧವನ್ನು ಮರೆಯುವಂತೆ ಮಾಡುವುದು. ಆದುದರಿಂದ ಐಶ್ವರ್ಯವು ಕಳ್ಳಿನೊಡನೆ ಹುಟ್ಟಿತು ಎಂಬುದನ್ನು ನಿಸ್ಸಂಶಯವಾಗಿ ಈಗ ವಿಶದವಾಗಿ ತಿಳಿದೆನು ಎಂದು ಸಹಿಸಲಾರದೆ ಹೇಳಿದನು. The words of a person who has drunk alcohol to attain wealth will be stuttered, the face will become distorted, the words will become shameless, the relationship will be forgotten. Therefore, I now know clearly that wealth was born with a cactus, he said, unable to bear it. ಕಳನೊಳವಿಂಗೆ ಕುಪ್ಪೆ ವರಮೆಂಬ ಒಲಾಂಬರಮುಂಟೆ ನಿನ್ನದೊನ್ ದಳವೊಡನೋದಿದೊಂದು ಬೆಗಿಂಗೆ ಕೊಲ್ಕೆನಗಾಗದೀ ಸಭಾ ಒಳೆಯದೊಳೆನನೆಸಿದ ನಿನ್ನನನ ಕುಳಮೆನ್ನ ಚಟ್ಟರಿಂಗ್ ತಳವೆಳಗಾಗೆ ಕಟ್ಟಿಸದೆ ಮಾಂದೊಡೆ ಕೆಮ್ಮನೆ ಮೀಸೆ ಒತ್ತೆನೆ. ಎಲ್ಲೋ ಕಳನೆ ನೋಣಕ್ಕೆ ಕಸವೇ ಶ್ರೇಷ್ಠವಾದುದು ಎನ್ನುವ ಗಾದೆಯ ಹಾಗೆ ನಿನ್ನ ಯೋಗ್ಯತೆ ನನ್ನವರೆಗೂ ಉಂಟೆ. ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡಿದೆವೆಂಬ ಒಂದು ಕಾರಣದಿಂದ ನಿನ್ನನ್ನು ಕೊಲ್ಲಲಾರೆ. ಈ ಸಭಾಮಂಡಲದಲ್ಲಿ ನನ್ನನ್ನು ಹೀಯಾಳಿಸಿದ ನಿನ್ನನ್ನು ನಿರಾಯಾಸವಾಗಿ ನನ್ನ ಶಿಷ್ಯರಿಂದ ನೀನು ಗಾಬರಿಪಡುವಂತೆ ಕಟ್ಟಿಸದೆ ಬಿಟ್ಟರೆ ನಾನು ಮೀಸೆಯನ್ನು ಹೊತ್ತಿರುವುದು ವ್ಯರ್ಥವಲ್ಲವೇ? Oh, you scoundrel, as the proverb goes, the best thing for a fly is garbage. Do you have any merit to me? I cannot kill you just because I studied with you. If I do not tie you up so that you can be easily intimidated by my disciples, is it not in vain that I wear a mustache? Dear students, if you found this lesson helpful, please share the video with your friends so they can learn too. Subscribe to our channel for simple, clear, and complete explanations of every lesson in an easy-to-understand way. Don't forget to like, comment, and share your feedback. Your support inspires us to create more quality educational videos. Keep learning and build your confidence every day. Hit the subscribe button and press the bell icon to get instant updates on our latest lessons.